ಭೂಮಿ ಅಕ್ಕ, ಭೂಮಿ ಅಕ್ಕ, ಇವ್ರು ಯಾಕೆ ನಮ್ಮ ಮನೆಗೆ ಬಂದವ್ರೆ? ಭವ್ಯ, ಭೂಮಿ ಅಕ್ಕ ಇಲ್ವಾ? ಐತೆ. ಯಾಕೆ? ಏನು ಹೇಳ್ಬೇಕು? ಏನೋ ಮಾತಾಡ್ಬೇಕು ಕರಿಯಮ್ಮ. ಭೂಮಿಂತಾಗೆ ಏನೋ ಮಾತಾಡ್ಬೇಕು. ಇವತ್ತು ನನ್ನ ಮಗಳಿದ್ದಂಗೆ ನನ್ನ ಭೂಮಿ. ನಿಜವಾಗ್ಲೂ ಇವತ್ತು ಭೂಮಿ ನಮಗೆ ದೊಡ್ಡ ಮನ್ಸು ಮಾಡಿದರೆ ಒಳ್ಳೇದಾಗುತ್ತೆ. ಅದಕ್ಕೆ ಏನೋ ಮಾತಾಡ್ಬೇಕು ಕಣಮ್ಮ. ಕರಿ ಅಕ್ಕ, ಅಕ್ಕ ಬಾರೆ ಇಲ್ಲಿ. ಇವ್ರು ಯಾಕಪ್ಪ ಇವ್ರು ನಮ್ಮ ಮನೆಗೆ ಬಂದವ್ರೆ? ಮಾತಾಡಿಸ್ತಿಲ್ದಾರೆಲ್ಲ ಬರ್ತಾರೆ ಇವಾಗ. ನಮ್ಮ ತಕ್ಕೆ ಬರ್ತಾ ಇದ್ದಾರೆ. ಅದಕ್ಕೆ ಮತ್ತೆ ಒಂದೆರಡು ದಿನ ತಾಳ್ಮೆ ಆಗಿದ್ದರೆ ಯಾರಾದ್ರೂ ಚೆನ್ನಾಗಿ ಆಗ್ತಿದ್ದಂಗೆ ಬಂದೇ ಬರ್ತಾರೆ ಎಂಬುದು. ಇವರೆಲ್ಲ ಬಂದವ್ರೆ ಯಾಕನು. ಭೂಮಿ ಅಕ್ಕ, ಭೂಮಿ ಅಕ್ಕ, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು, ಅದಕ್ಕೆ ಬಂದೆ. ಇಲ್ಲಿ ನೋಡಿಲಿ, ಇವಾಗ ನಾನು ಟೈಲರ್ ಶಾಪ್ ಇಟ್ಟಿದ್ನ. ಟೈಲರ್ ಶಾಪ್ ಇಟ್ಟಿರ್ಬೇಕಾದ್ರೆ ಅವನು ನಿಖಿಲ್ ಅಂಗಡಿ ಎದುರುಗಡೆನೇ ಇಟ್ಟಿದ್ದೆ. ಆದರೆ ಅಲ್ಲಿ ನನಗೆ ಇವಾಗ ಕೆಲಸ ಮಾಡೋದಕ್ಕೆ ಆಗ್ತಾಯಿಲ್ಲ. ಬ್ಲೌಸ್ ಹೊಲಿಯೋದು ಕಲ್ತಿದ್ದೆ, ಅದು ಯಾಕೋ ಕಟಿಂಗ್ ಸರಿಯಾಗಿ ಬರ್ತಾ ಇಲ್ಲ. ಎಲ್ಲ ತೊಗೊಂಬಂದು ವಾಪಸ್ ಕೊಡ್ತಾ ಇದ್ದಾರೆ. ಯಾಕೋ ಹೇಳ್ಬಾರ್ದಕ್ಕ, ನಮ್ಮ ಜೀವನ ಏನು ಮಾಡಿದ್ರೂ ನೆಟ್ಟಿಗೆ ಆಗ್ತಾಯಿಲ್ಲ, ಏನು ಮಾಡಿದ್ರೂ ಸಕ್ಸಸ್ ಆಗ್ತಾಯಿಲ್ಲ. ನೀವು ಯಾವ ರೀತಿ ಮುಂದಕ್ಕೆ ಬಂದ್ರಿ, ನೀವು ಯಾವ ರೀತಿ ಇದಾದ್ರಿ, ನಿಮ್ಮನ್ನೆಲ್ಲ ನೋಡ್ತಿದ್ರೆ ನಿಜವಾಗ್ಲೂ ನೀವು ಹೆಂಗಿದ್ದವ್ರು ಇವತ್ತು ಇಂಥ ಸ್ಥಾನದಲ್ಲಿ ಇದ್ದೀರಾ ಅಂದರೆ ನಿಜವಾಗ್ಲೂ ಖುಷಿ ಆಗ್ತೈತೆ ಭೂಮಿ ಅಕ್ಕ. ಅಯ್ಯೋ ಅಕ್ಕಯ್ಯ ಅಕ್ಕಯ್ಯ ಅಂತ ಹೇಳಿ ಮಾಸ್ಕ ಹೊಡಿಬೇಡ. ಅದೇನು ಹೇಳು. ಭೂಮಿ ಭೂಮಿ ಅಂತಾಳು ಇಂತಾಳು ಅಂತ ಹೇಳ್ತಿದ್ದಾಳು. ಇವತ್ತು ಯಾಕಮ್ಮ ಹಿಂಗೆ ನಯಸ್ಸಾಗೆ ಭೂಮಿ ಅಕ್ಕ ಅಂತ ಇದೆಯಾ? ನಿನಗಿನೇ ನಾನೇನು ದೊಡ್ಡವಳಲ್ಲಮ್ಮ. ಭೂಮಿ ಅಂತಲೇನೇ ಕರಿ. ಇಲ್ಲ, ನೀನು ಇವತ್ತಿಂಥ ಸ್ಥಾನದಾಗಿದೆಯಾ ಅಂದರೆ ನಮಗೆ ಇವತ್ತು ದೊಡ್ಡವಳೇನೆ ಭೂಮಿ ನೀನು. ನಿಜವಾಗ್ಲೂ ತುಂಬ ಖುಷಿ ಆಗ್ತೈತೆ ಕಣೆ ನೀನು ಇವತ್ತಿಂಥ ಸ್ಥಾನದಾಗಿರೋದಕ್ಕೆ. ನಮ್ಮ ಸುಪ್ಪಿನ ಜೀವನ ಎಲ್ಲ ಹಾಳು ಮಾಡ್ಕೊಂಡು ಹೆಂಗೆ ಮಾಡ್ಕೊಂಡು ಒಂದೆರಡು ದಿನ ನಿನ್ನ ಸುಧಾರಿಸಿರೆ ಒಳ್ಳೇದಾಗುತ್ತೆ ಎಂಬುದು ಇದಕ್ಕೆ. ಮತ್ತೆ ನಿಜವಾಗ್ಲೂ ತುಂಬ ಬೇಜಾರಾಗ್ತೈತೆ. ಇಲ್ಲಿ ನೋಡಿಲಿ, ಇವಾಗ ಅಂಗನವಾಡಿ ಕೆಲಸ ಖಾಲಿ ಐತಂತೆ. ಅದಕ್ಕೆ ನಮ್ಮ ಸುಪ್ಪಿಗೆ ಕೊಡ್ಸೋದನ್ನು. ಯಾಕೆ ಬಂದವ್ರೆ ಇವರು? ಅದು ಕೆಲಸ ಆಲ್ರೆಡಿ ಒಬ್ರಿಗೆ ಆಗೈತೆ ಕಣಮ್ಮ. ಇನ್ನೇನು ಸೋಮವಾರ ಅದು ಡಿಸಿಷನ್ ಆಗುತ್ತೆ. ಇವಾಗ ಹೇಳಿದ್ರೆ ನಾನು ಏನು ಹೇಳೋಣ? ಅವ್ರು ಬೇರೆಯವ್ರಿಗೆ ಕೊಟ್ಬಿಟ್ಟಿದ್ದಾರೆ. ಸರಿಯಾಗೆ ಕಲ್ತಿದ್ದೆ, ದುಡ್ಡು ಕೊಟ್ಟು ಏನು ಮಾಡ್ತೀಯ? ಹೊಲ್ದು ಕೊಟ್ಟಾರವೆಲ್ಲನ ಹಿಂಗೆ ಇಳೆ ಬೀಳ್ತವೆ, ಲೂಜ ಹೊಲ್ದಿದ್ಯಾ ಅಲ್ಲೊಳಗ ಬಳಗ ಆಗ್ತವೆ, ಕೈಯೇ ತೂರಲ್ಲ. ದಪ್ಪನವ್ರಿಗೆ ಕೈಯೇ ತೂರಲ್ಲ ಅಂತಾರೆ, ಸಣ್ಣನವ್ರಿಗೆ ಹಿಂಗೆ ಇಳೆ ಬೀಳ್ತಾವಂತೆ. ಹೆಂಗೆ ಹೊಲಿದ್ರೂ ಬ್ಲೌಸ್ಗಳು ಫಿಟ್ಟಿಂಗ್ ಕಮ್ತಾನೆ ಇಲ್ವಂತೆ. ಅದಕ್ಕೆ ಏನು ಮಾಡೋಣ ಅನ್ನಿಸ್ಬಿಟ್ಟೈತೆ ಭೂಮಿ. ಅದಕ್ಕಾಗಿ ಏನು ಮಾಡೋಣ ಏನೋ ಎತ್ತ. ಅದಕ್ಕೆ ನನಗತ್ತ ತಲೆ ಕೆಟ್ಟಂಗಾಗೈತೆ. ಅತ್ಲಾಗಿಂತ ಅದು ಯಾವ್ದಾರ ನನ್ನ ಹತ್ತ ಗೌರ್ಮೆಂಟ್ ಕೆಲಸ ಸಿಕ್ಬಿಟ್ರೆ ಅತ್ಲಾಗ ಆರಾಮಾಗಿ ಅಂಗನವಾಡಿ ಟೀಚರ್ ಕೆಲಸ ಅಂತದ್ದು ಮಾಡ್ಕೊಂಡಿದ್ದು ಬಿಡ್ತೀನಿ. ನಾನು ಓದೈದ್ನಲ್ಲ, ಅದಕ್ಕೆ ನನಗೆ ಕೊಡಿಸು ಅಂತ ನಾನು ಕೇಳೋಣ ಅಂತ ಬಂದೆ. ಕೊಡಿಸ್ಬಿಟ್ರೆ ನಾನು ಹೆಂಗಾಗಿ ಇರ್ತೀನಿ ಭೂಮಿ. ಪ್ಲೀಸ್ ಭೂಮಿ, ಇಲ್ಲ ಅಂದಂಗೆ ಇದೊಂದೇನೋ ಒಂದು ಒಳ್ಳೆ ಕೆಲಸ ಮಾಡು. ಹೇಳು ಭೂಮಿ, ನಮ್ಮ ಕಷ್ಟ ನೋಡಿದೆಯಲ್ಲ. ನಾವು ಹೆಂಗೆ ಇವಾಗ ನಮ್ಮ ಅಣ್ಣ ಇನ್ನೂ ಯಾವ ಸ್ಥಾನದಲ್ಲಿದ್ದಾನೆ ನೋಡು, ಅವನು ಎಂಥ ಸ್ಥಿತಿಯಾಗಿದ್ದಾನೆ ಅಂತ ನೋಡು. ಇವತ್ತು ಅವನು ಹೆಂಗಿದ್ದವನು, ಅವನು ಹೆಂಗಾದ ನಮ್ಮ ಅಣ್ಣ ಹೇಳ್ಬಾರ್ದು. ಚರಂಡಿಯಾಗೆಲ್ಲ ಅವನೇ, ತಿಪ್ಪೆ ಮೇಲೆಲ್ಲ ಅವನೇ, ಬಸ್ ಸ್ಟ್ಯಾಂಡ್ನಾಗೆಲ್ಲ ಅವನೇ, ಎಲ್ಲಿ ನೋಡಿರೋ ಅವನೇನೆ. ಇವಾಗ ಅವ್ನು ದುಡಿಯೋದು 1 ರೂಪಾಯಿ ಕೊಡೋಲ್ಲ. ದುಡಿತಾನೆ ಕುಡಿತಾನೆ ಅಂತ ಪರಿಸ್ಥಿತಿಲಿದ್ದೀವಿ. ಇದೇನು ಆಫೀಸೇ ಅಲ್ಲ? ಎಲ್ಲರೂ ನಮ್ಮ ಅಕ್ಕನ ತಕ್ಕೆ ಬಂದು ಕೇಳ್ತಿರಲ್ಲ. ನಮ್ಮ ಅಕ್ಕ ಏನು ಆಫೀಸ್ ಮಾಡ್ಕೊಂಡವಳೆ? ಇಲ್ಲೇನು ಎಲ್ಲರೂ ಬಂದು ಭೂಮಿ ನನಗೆ ಕೆಲಸ ಕೊಡಿಸು, ಭೂಮಿ ನನಗೆ ಕೆಲಸ ಕೊಡಿಸು ಅಂತಂದರೆ ಅಯ್ಯೋ ದೇವ್ರಿ, ನಮ್ಮ ಅಕ್ಕಂತಾಗೇನು ಕೆಲಸ ಐತೆ? ಈಗ ಹೋಗಿ ಕೇಳರ್ತ ಕೇಳಬೇಕಪ್ಪ. ಎಲ್ಲರೂ ಹಿಂಗೆ ಕಣ ಜಿಜೆಯಾಗಿ ನಮ್ಮನೆಗೆ ಬಂದು ಕೇಳ್ತಾರೆ. ಭೂಮಿ ಅವಾಗ ಯಾರಿಗೂ ಬೇಕಾಗಿರಲಿಲ್ಲ, ಇವಾಗ ಎಲ್ಲರಿಗೂ ಬೇಕಾಗಿದ್ದಾಳೆ ಭೂಮಿ. ಒಂದಿಟ್ಟು ಚೆನ್ನಾಗಾದ್ಮೇಲೆ ಎಲ್ಲರೂ ಬೇಕಾಗ್ತಾರೆ, ಅವರೇ ಓದ್ತಾರೆ ಎಂಬ ಸುತ್ತಾರ್ಕಣು ಇದಕ್ಕೆ. ಮತ್ತೆ ನೋಡು ಭೂಮಿ ಅವಾಗ ಯಾರಿಗೂ ಏನು ಬೇಡ ಅಮ್ಮಂಗಿದ್ಲು. ಹೆಂಗೆ ಭೂಮಿ ಆಡ್ಸೋದು ಮಾತಾಡೋದು ಹೆಂಗೆ ಮಾಡ್ತಿದ್ರು. ಇವತ್ತು ನೋಡು ಹೆಂಗಾಗೈತೆ ಪರಿಸ್ಥಿತಿ. ಹೆಂಗಿದ್ದವ್ರು ಹೆಂಗಾದ್ರು ಹೆಂಗೆ ಉಲ್ಟಾ ಆಯಿತು ಅಂತೇಳಿ ನೋಡಿ ಇವತ್ತೆಂಥ ಪರಿಸ್ಥಿತಿ ಬಂತು. ಅನ್ಬಾರ್ದಮ್ಮ, ನಾವು ಹೊಂದಿದ್ದೀವಿ, ಮನಸ್ಸಿನಾಗ ಇಕ್ಕೆ ಬೇಡ ಕಡಮ್ಮ. ಏನು ಮಾಡ್ತೀನಿ, ಇನ್ನೊಂದು ಏನೋ ದಾರಿ ತೋರಿಸಿದ್ರು. ಅಯ್ಯೋ ಅಪ್ಪ ಅಂತ ಬಂದಿದ್ದೀವಿ. ಏನೋ ಒಂದು ದಾರಿ ತೋರಿಸಿದ್ರೆ ನಮ್ಮ ಸುಪ್ಪಿ ಏನೋ ಮಾಡ್ಕೊಂಡು ಹೋಗ್ತಾಳೆ. ಅದನ್ನು ಅಚ್ಚುಕಟ್ಟಾಗ ನಾನು ಕಲೀಲಿಲ್ಲ. ದುಡ್ಡು ಕಟ್ಟಿ ನ್ಯಾಯ ರೀತಿಯಿಂದ ಕಲಿಯಮ್ಮ ಅಂತಂದರೆ ನಾವೇ ಕಲ್ತಿದ್ರೆ ಬರೋದು ಅಚ್ಚುಕಟ್ಟಾಗಿ ಹೊಲಿಯೋಕ್ಕೆ. ನಾನು ಕಲ್ತು ಬಿಡ್ತೀನಿ ಒಂದು ವಾರಕ್ಕೆ ಕಲ್ತು ಅಂತ ಹೇಳಿ ಕಲ್ತ್ಲು. ಅವಳಿಗಿನ್ನ ಸರಿಯಾಗಿ ಬರೋದೇ ಇಲ್ಲ. ಒಂದು 15 ದಿನ 20 ದಿನ ಒಂದು ತಿಂಗಳು ಕಲ್ತಿದ್ರೆ ಇವಾಗ ಹೋದ್ರೆ ತಿರ್ಗಿ ಅವ್ರು ಬಿಡ್ಕೊಂಬಲ್ಲ. ಅಲ್ಲೇ ನಾನು ಬರೋಲ್ಲ ಅಂತೇಳಿ ಅವ್ರು ತೆಗಿದ್ನ ಮಾಡ್ಯಾವ. ನೆಟ್ಟು ಕಲ್ತಿದ್ರೆ ಅದನ್ನ ಆಗೋದು. ಬ್ಲೌಸ್ಗಳು ನೆಟ್ಟು ಹೊಲಿಯೋಕ್ಕೂ ಬರೋಲ್ಲ ಕಣಮ್ಮ. ಏನು ಮಾಡ್ತೀವಿ, ಏನು ಮಾಡಿದ್ರು ಹಿಂಗೇನೆ. ಅದೇ ಮತ್ತೆ ಗ್ರಾಚಾರ ಕೆಟ್ಟಾಗ ಬದನೆಕಾಯಿನೂ ದೇವು ಆಗ್ತವೆ. ಎಲ್ಲ ಸರಿಯಾಗಿದ್ದಾಗ, ಯೋಗ ಬಲ ಚೆನ್ನಾಗಿದ್ದಾಗ ಎಲ್ಲ ಚೆನ್ನಾಗಿರುತ್ತೆ. ಒಂದಿಟ್ಟು ಕೆಟ್ಟು ಬಂದಾಗ್ಲೇನೆ ಎಲ್ಲ ಗೊತ್ತಾಗೋದು.
ನಾನು ಸರಿಯಾಗಿ ಒಂದು ತಿಂಗಳು ತಕ್ಕ ಕಲ್ತಿದ್ರೆ ಸರಿ ಹೋಗೋದಮ್ಮ. ತಿರ್ಗಿ ಇವಾಗ ಕೇಳಿದ್ರೆ ಅವ ಅಕ್ಕ ಇರು ಇಲ್ಲಮ್ಮ ಇವಾಗ ಕಲ್ಸೋಕ್ಕಾಗಲ್ಲ ಅಂತಾರೆ. ಏನು ಬಡ್ಕೊಂಡು ಸಾಯ್ತೀಯ ಹೋಗು. ಹಂಗಾಗೈತೆ ನಮ್ಗಂತೂ. ನಾನು ಅವಾಗ ಏನಾನ ಅಪರಪ್ಪ ಕಲಿತೀನಿ ಎಂಬ ಥರ ದೊಡ್ಡದಾಗಿ ಬಿಲ್ಡಪ್ ಕೊಟ್ಟೆ. ಅದು ನೋಡಿರಿ ಹಿಂಗಾಯ್ತು. ಅತಿ ಬುದ್ಧಿವಂತಿಕೆ ಐತೆ ಅಂತ ತೋರ್ಸಕ್ಕೆ ಹೋದ್ರೆ ಹಿಂಗೆ ಆಗೋದು. ನೀನು ಸಮಾಧಾನದಾಗೆ ಒಂದೆರಡು ದಿನ ಅವ್ರು ಹೇಳೋದ ಕೇಳ್ಕೊಂಡು ಅವ್ರು ಕಲ್ಸೋದನ್ನ ನೀಟಾಗಿ ಅಲ್ಲಿ ಗಮನ ಇಟ್ಟು ಕಲ್ತಿದ್ರೆ ಇವತ್ತೊಂದು ಬ್ಲೌಸ್ ಹೊಲ್ದಾದ್ರೂ ನೀನು ಜೀವನ ಮಾಡ್ಬೋದಾಗಿತ್ತು. 500 ರೂಪಾಯಿ 1000 ರೂಪಾಯಿ ಹೊಲ್ದಂಗೆಲ್ಲ ಇದಾವೆ ಬ್ಲೌಸಿಗೆ. ಚೆನ್ನಾಗಿ ಹೊಲಿಯೋದು ಕಲ್ತ್ಕೊಂಡು ಏನೋ ಒಂದು ಚೆನ್ನಾಗೆ ನೀನು ಒಂದು ಟೈಲರ್ ಶಾಪ್ ಮಾಡ್ಬೋದಾಗಿತ್ತು. ನೀನು ಹೋಗ್ಬಿಟ್ಟು ಏನೋ ಒಂದೆರಡು ದಿವಸ ಕಲಿಯಾರಂಗೆ ಕಲ್ತ್ಬಿಟ್ಟು ಎಲ್ಲ ಕಲ್ತೈದ್ನಿ ಅಂತ ನೀನು ಹಂಗೆ ಆಡಿದ್ಯಾ. ಇನ್ನೇನು ಮಾಡ್ತಾರೆ ಅವ್ರು? ಏನು ಮಾಡೋಣಮ್ಮ. ಕೆಲಸ ಏನು ನನ್ನ ಕೈಯಾಗಿಲ್ಲ ಕಣಮ್ಮ. ಆಳೆ ಬೇರೆಯವ್ರಿಗೆ ಆಗೈತಂತೆ ಸೋಮವಾರ ಆಳೆನೇ ಗೊತ್ತಾಗುತ್ತೆ ಅದು ಕೆಲಸ ಯಾರಿಗಾಗೈತೆ ಏನು ಎತ್ತ ಅಂತೇಳಿ ಸೋಮವಾರ ದಿನ ಗೊತ್ತಾಗುತ್ತೆ. ಹಂಗೆ ಕಣಮ್ಮ ಮಾಡ್ಕೊಂಡಿರೋದು. ಇವಾಗ ಯಾರ್ಯಾರವನ ಒಂದು 10 ಜಾಕೆಟ್ ಹೊಲಿದ್ಲು ಅವರೆಲ್ಲ ತಂತ ಮಕ್ ಬಿಸಾಕಿರು. ಇಂಥ ಜಾಕೆಟ್ ಯಾತಕ್ಕೆ ಹೊಲಿತೀಯೇ ಅಂತ ಹೇಳಿ ಅದು ದಿಂಡಿಡಿದ್ರು ಸರಿಯಾಗಿ ಹಿಡಿಯೋಕೆ ಬರಲ್ಲಮ್ಮ. ಸೀರೆದ ಒಟ್ಟು ಸುಕ್ ಮಾಡ್ತಾಳೆ. ಅದು ಇದು ಮಾಡ್ತೀನಿ ಅಂತಾಳೆ. ಯಾತು ಬರಲ್ಲ ಡಿಸೈನ್ ಎಲ್ಲ. ಪಾಪ ಯಾರ್ದನ ರೇಷ್ಮೆ ಸೀರೆ 5,000 ರೂಪಾಯಿ ಕಣಮ್ಮ. ಎಲ್ಲ ಉದ್ವರ ಮಾಡಿ ಕೂದ್ಲು ಅಲ್ಲ ಯಾರ್ದ ಒಬ್ರದ ಜಾಕೆಟ್ ಕಟ್ ಮಾಡ್ಕೋಬೇಕಾ? ಸೆರ್ಗೆ ಕಟ್ ಮಾಡಿ ಅವಳೆ ಕಣಮ್ಮ. ನಗು ಬರುತ್ತೆ ಭವ್ಯ. ನಾನು ಹಂಗೆ ಮಾಡಿರೋದು. ನಾನು ಸೀರೆ ಜಾಕೆಟ್ ಕಟ್ ಮಾಡಬೇಕಾಗಿತ್ತಾ, ಅದು ಬಿಟ್ಟು ಸೆರಗುನೇ ಕಟ್ ಮಾಡಿಬಿಟ್ಟಿದ್ದೀನಿ. ಮತ್ತು ಸೀರೆ ಅದೊಂದು ಪಾಪ ಯಾವ್ದು 5,000 ರೂಪಾಯಿ ರೇಷ್ಮೆ ಸೀರೆ ಅದು ಬ್ಲೌಸು ಹಂಗೆ ನೀಟಾಗಿ ಬಂದೇ ಇಲ್ಲ. ಪಾಪ ಎಲ್ಲ ಇಳೇ ಬೀಳ್ತೈತಿ. ಹಂಗೆ ಆಗ್ತೈತಿ. ಹಂಗೆ ಹೊಲ್ದಿದ್ದೀನಿ. ಏನು ಮಾಡ್ತೀಯ? ಇಂಥ ಮಿಸ್ಟೇಕ್ಗಳು ಮಾಡ್ತೀನಿ. ಆಲೆ ಒಂದು 3-4 ಮಿಸ್ಟೇಕ್ ಮಾಡಿದ್ದೀನಿ. ಪಾಪ ಒಂದು ಅಯ್ಯಮ್ಮ ಪಾಪ ದಪ್ಪಗೆ ಐತೆ. 7 ದಪ್ಪ ಐತೆ ಜಾಕೆಟಿನ ತೋಳು. ಇಲ್ಲಿ ನೋಡಿ ಹಿಂಗೆ ಮುಂಗೈಗಾನ ತೂರಂಗಿಲ್ಲ ಹಂಗೆ ಹೊಲ್ದವಳೆ. 7 ಅಯ್ಯಮ್ಮ ನೋಡಿ ಹಂಗೆ 7 ದಪ್ಪ ಐತಿ. ಒಂದು ಹುಡುಗಿ ಯಾವುದೋ ಪಾಪ ಸಣ್ಣ ಕೈತೆ. ಆ ಹುಡುಗಿದು ಲಡ್ಗಾ ಬಿಡ್ಗಿ ಇಳೇ ಬೀಳ್ತವೆ. ಸರಿಯಾಗಿ ಹೊಲಿತಾಳೆ ಹೇಳು. ಚೆನ್ನಾಗಿ ಹೊಲ್ದವಳೆ ನಿನ್ನ ಮಗಳು ಜಾಕೆಟ. ಚೆನ್ನಾಗಿ ಹೊಲ್ದವಳೆ. ನಗ್ಬೇಡ ಸುಮ್ಮನಿರು ಭವ್ಯ. ಹಂಗೆಲ್ಲ ನಗ್ಬಾರ್ದು. ಅವ್ರು ಬೈಯೋಕ್ಕಿಲ್ವೇ ಜಾಕೆಟ್ ಕಟ್ ಮಾಡೋದ ಸೆರಗ್ ಕಟ್ ಮಾಡಿರಿ ಬರೀ ಇಂಥ ಎಡವಟ್ಗಳು ಮಾಡಿದ್ನಿ. ಅದು ಹೆಂಗೆ ಮಾಡಿದ್ನೋ ಏನೋ. ಹೋಗಿ ಅವರು ಹೇಳೋದಿಂತಕ್ಕ ಅಂಗಡಿ ತಗೊಂಡು ಗಲಾಟೆ ಮಾಡಿರು ಬೈಸ್ಕೊಂತ ಇವಾಗ ಅಂಗಡಿ ಸವಸ್ತನೆ ಬೇಡ ಅಂತ ಬಾಕ್ಲಾಕೊಂಡು ಅದೇ ಬಂದ್ವಿ. ಕೊಡ್ಸು ಬಮ್ಮಿ ನಮಗೆ ಏನು ಮಾಡ್ತೀವಿ ಗೊತ್ತಿಲ್ಲ ಕೆಲಸ ಕೊಡ್ಸು. ಇಲ್ಲ ಕಣೆ ಕೊಡಿಸ್ತಿದ್ದೆ ಸುಪ್ಪಿ. ಇಲ್ಲ ನೋಡಿಲಿ ಅವ್ರಿಗಾಲೇನೆ ಕೆಲಸ ಆಗೈತೆ. ಸೋಮವಾರ ಗೊತ್ತಾಗುತ್ತೆ ಯಾರಿಗಾಗೈತೆ ಏನು ಅಂತ ಹೇಳಿ. ಅದಕ್ಕೇನೆ ಇವಾಗ ನಮ್ಮ ತಗೇನು ಇಲ್ಲ ಕಣಮ್ಮ. ಹೇಳ್ಬೋದು ಆದರೆ ಇವಾಗ ಆಗೈತೆ. ನಿಮ್ಮ ಮುಂಚೆಗಾನ ಕೇಳಿಲ್ಲ. ಅಲ್ಲ ಯಾರಿಗಾಗೈತಮ್ಮ ಹೇಳೊಂದಿಟ್ಟು ನೀನು ಪರದಾಡಿ ಕೊಡ್ಸಮ್ಮ. ಅವ್ರು ಕ್ಯಾನ್ಸಲ್ ಮಾಡಿಸಿ ಪ್ಲೀಸ್ ಕಣಮ್ಮ ಭೂಮಿ ಕೊಡ್ಸಮ್ಮ. ಅಯ್ಯೋ ಕೊಡಿಸ್ರಿ ಅಂದರೆ ನಾನು ಹೆಂಗೆ ಕೊಡ್ಸೋಕ್ಕಾಗುತ್ತೆ ಆಂಟಿ? ನಮ್ಮನ್ನೊಳ್ಳೆ ಚೆನ್ನಾಗಿ ಕೇಳ್ತಿರಲ್ಲ ನೀವು. ನಾವು ಹೇಳೋಕ್ಕಾಗಲ್ಲ ಆಗೈತೆ ಅಲ್ಲೇನೆ ನೋಡೋಣ ಹೇಳು ಸೋಮವಾರ. ದೊಡ್ಡ ಮನ್ಸು ಮಾಡು ಭೂಮಿ, ದೊಡ್ಡ ಮನ್ಸು ಮಾಡು. ಭೂಮಿ ಚೆನ್ನಾಗಿ ಆಗ್ತಿದ್ದಂಗೆ ನಾವು ಭೂಮಿ ತಕ್ಕೆಲ್ಲ ಸುತ್ತಾರ್ಕೊಂಡು ಬರ್ತಾ ಇದ್ದಾರೆ ನೋಡ್ರಿ. ಇವಾಗ ಭೂಮಿ ಎಲ್ಲರಿಗೂ ಬೇಕಾದ್ರು. ಅದಕ್ಕೆ 2 ದಿನ ಸಮಾಧಾನದಿಂದನ ಸುಧಾರಿಸಿದ್ರೆ ಎಲ್ಲರೂ ಒಂದಲ್ಲ ಒಂದಿನ ಬೇಕಾಗ್ತಾರೆ ಎಂಬುದು ಇದಕ್ಕೆ. ಮತ್ತೆ ನೋಡ್ತಾ ಇರಿ ನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ ಧನ್ಯವಾದಗಳು.